ಕೂಲಿ ಪಾವತಿ ಕಾಯ್ದೆ 1936 ದಿ ಪೇಮೆಂಟ್ ಆಫ್ ವೇಜಸ್ ಆಕ್ಟ್ 1936ಯ ಸಂಪೂರ್ಣ ವಿವರಣೆ. ಕೂಲಿ ಪಾವತಿ ಕಾಯ್ದೆ 1936 ಭಾರತದಲ್ಲಿನ ಒಂದು ಪ್ರಮುಖ ಕಾರ್ಮಿಕ ಕಾನೂನು ಆಗಿದ್ದು, ಕೆಲವು ವರ್ಗಗಳ ಕಾರ್ಮಿಕರಿಗೆ ಸರಿಯಾದ ಸಮಯಕ್ಕೆ ಮತ್ತು ಅನಧಿಕೃತ ಕಡಿತಗಳಿಲ್ಲದೆ ವೇತನ ಪಾವತಿಯನ್ನು ಖಚಿತಪಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಕಾರ್ಮಿಕರ ಶೋಷಣೆಯನ್ನು ತಡೆಯಲು ಈ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಕಾಯ್ದೆಯ ಮುಖ್ಯ ಉದ್ದೇಶಗಳು: ವೇತನ ಪಾವತಿಯಲ್ಲಿ ಅನಗತ್ಯ ವಿಳಂಬವನ್ನು ತಪ್ಪಿಸುವುದು, ಕಾರ್ಮಿಕರ ವೇತನದಿಂದ ಅನಧಿಕೃತ ಕಡಿತಗಳನ್ನು ತಡೆಯುವುದು, ಕಾರ್ಮಿಕರು ತಮ್ಮ ದುಡಿಮೆಯ ಸಂಪೂರ್ಣ ಮೊತ್ತವನ್ನು ನಿಯಮಿತವಾಗಿ ಪಡೆಯುವುದನ್ನು ಖಚಿತಪಡಿಸುವುದು. ಕಾಯ್ದೆಯ ಅನ್ವಯ ಅಪ್ಲಿಕೇಬಿಲಿಟಿ. ಈ ಕಾಯ್ದೆಯು ಸಾಮಾನ್ಯವಾಗಿ ಈ ಕೆಳಗಿನ ಸ್ಥಳಗಳಲ್ಲಿ ನೇಮಕಗೊಂಡ ವ್ಯಕ್ತಿಗಳ ವೇತನಕ್ಕೆ ಅನ್ವಯಿಸುತ್ತದೆ: ಯಾವುದೇ ಕಾರ್ಖಾನೆಗಳು, ಫ್ಯಾಕ್ಟರೀಸ್, ಯಾವುದೇ ರೈಲ್ವೆಯಲ್ಲಿ ಉದ್ಯೋಗದಲ್ಲಿರುವ ವ್ಯಕ್ತಿಗಳು, ನೇರವಾಗಿ ಅಥವಾ ಗುತ್ತಿಗೆದಾರರ ಮೂಲಕ, ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಅಧಿಸೂಚನೆಯ ಮೂಲಕ ನಿರ್ದಿಷ್ಟಪಡಿಸಿದ ಇತರ ಕೈಗಾರಿಕಾ ಅಥವಾ ಇತರೆ ಸಂಸ್ಥೆಗಳು, ಇಂಡಸ್ಟ್ರಿಯಲ್ ಆರ್ ಅದರ್ ಎಸ್ಟಾಬ್ಲಿಷ್ಮೆಂಟ್ಸ್. ಕಾಯ್ದೆಯು ಕಾಲಕಾಲಕ್ಕೆ ತಿದ್ದುಪಡಿಯಾಗಿದ್ದು, ಪ್ರಸ್ತುತ ಇದು ಒಂದು ನಿರ್ದಿಷ್ಟ ವೇತನ ಮಿತಿಯವರೆಗಿನ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು ನಿಗದಿಪಡಿಸಿದಂತೆ, ಸಾಮಾನ್ಯವಾಗಿ ಇತ್ತೀಚಿನ ತಿದ್ದುಪಡಿಗಳ ಪ್ರಕಾರ ಇದು ಹೆಚ್ಚಿರುತ್ತದೆ, ಕಾರ್ಮಿಕರಿಗೆ ಅನ್ವಯಿಸುತ್ತದೆ. ಪ್ರಮುಖ ನಿಬಂಧನೆಗಳು. ಕೀ ಪ್ರೊವಿಷನ್ಸ್. 1. ವೇತನ ಅವಧಿಯನ್ನು ನಿಗದಿಪಡಿಸುವುದು. ಫಿಕ್ಸೇಷನ್ ಆಫ್ ವೇಜ್ ಪೀರಿಯಡ್ಸ್. ಮಾಲೀಕರು ವೇತನದ ಅವಧಿಯನ್ನು ನಿಗದಿಪಡಿಸಬೇಕು. ಯಾವುದೇ ವೇತನ ಅವಧಿಯು 1 ತಿಂಗಳಿಗಿಂತ ಹೆಚ್ಚಿರಬಾರದು. ಅಂದರೆ ವೇತನವನ್ನು ಮಾಸಿಕ, ಪಾಕ್ಷಿಕ, 15 ದಿನ ಅಥವಾ ವಾರಕ್ಕೊಮ್ಮೆ ಪಾವತಿಸಬಹುದು. 2. ವೇತನ ಪಾವತಿಯ ಸಮಯ. ಟೈಮ್ ಆಫ್ ಪೇಮೆಂಟ್ ಆಫ್ ವೇಜಸ್. ವೇತನವನ್ನು ವೇತನ ಅವಧಿ ಮುಗಿದ ನಂತರ ಈ ಕೆಳಗಿನಂತೆ ಪಾವತಿಸಬೇಕು. ಸಂಸ್ಥೆಯಲ್ಲಿ 1,000ಕ್ಕಿಂತ ಕಡಿಮೆ ಉದ್ಯೋಗಿಗಳಿದ್ದರೆ ವೇತನ ಅವಧಿ ಮುಗಿದ ನಂತರದ 7ನೇ ದಿನದೊಳಗೆ ಪಾವತಿಸಬೇಕು. ಸಂಸ್ಥೆಯಲ್ಲಿ 1,000ಕ್ಕಿಂತ ಹೆಚ್ಚು ಉದ್ಯೋಗಿಗಳಿದ್ದರೆ ವೇತನ ಅವಧಿ ಮುಗಿದ ನಂತರದ 10ನೇ ದಿನದೊಳಗೆ ಪಾವತಿಸಬೇಕು. ಯಾವುದೇ ಉದ್ಯೋಗಿಯನ್ನು ಕೆಲಸದಿಂದ ವಜಾ ಮಾಡಿದರೆ ಅವರು ಗಳಿಸಿದ ವೇತನವನ್ನು ವಜಾ ಮಾಡಿದ ದಿನದಿಂದ 2ನೇ ಕೆಲಸದ ದಿನದೊಳಗೆ ಪಾವತಿಸಬೇಕು. 3. ವೇತನ ಪಾವತಿಯ ವಿಧಾನ. ಮೋಡ್ ಆಫ್ ಪೇಮೆಂಟ್. ವೇತನವನ್ನು ಚಾಲ್ತಿ ನಾಣ್ಯ, ಕರೆಂಟ್ ಕಾಯಿನ್ ಅಥವಾ ಕರೆನ್ಸಿ ನೋಟುಗಳ ರೂಪದಲ್ಲಿ ಅಥವಾ ಎರಡರ ಮೂಲಕವೂ ಪಾವತಿಸಬೇಕು. ಆದಾಗ್ಯೂ, ಉದ್ಯೋಗಿ ಲಿಖಿತವಾಗಿ ಅನುಮತಿ ನೀಡಿದರೆ ಚೆಕ್ ಮೂಲಕ ಅಥವಾ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡುವ ಮೂಲಕವೂ ಪಾವತಿಸಬಹುದು. 4. ವೇತನದಿಂದ ಕಡಿತಗಳು. ಡಿಡಕ್ಷನ್ಸ್ ಫ್ರಮ್ ವೇಜಸ್. ಈ ಕಾಯ್ದೆಯು ವೇತನದಿಂದ ಅನಧಿಕೃತ ಕಡಿತಗಳನ್ನು ನಿರ್ಬಂಧಿಸುತ್ತದೆ. ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಅನುಮತಿಸಲಾದ ಕಡಿತಗಳನ್ನು ಮಾತ್ರ ಮಾಡಬಹುದು. ಅನುಮತಿಸಲಾದ ಕಡಿತಗಳು. ದಂಡಗಳು. ಫೈನ್ಸ್. ನಿರ್ದಿಷ್ಟಪಡಿಸಿದ ಕಾಯ್ದೆಗಳು ಲೋಪಗಳಿಗೆ ಮಾತ್ರ ದಂಡ ವಿಧಿಸಬಹುದು. ಕರ್ತವ್ಯಕ್ಕೆ ಗೈರುಹಾಜರಿ. ಆಬ್ಸೆನ್ಸ್ ಫ್ರಮ್ ಡ್ಯೂಟಿ. ಸಂಸ್ಥೆಗೆ ಉಂಟಾದ ಹಾನಿ ಅಥವಾ ನಷ್ಟಕ್ಕೆ ಪರಿಹಾರ. ಕಾಂಪನ್ಸೇಷನ್ ಫಾರ್ ಡ್ಯಾಮೇಜ್ ಆರ್ ಲಾಸ್. ಮಾಲೀಕರ ನಿರ್ಲಕ್ಷ್ಯ ಅಥವಾ ಲೋಪದಿಂದ ಆದ ನಷ್ಟ. ಕಾರ್ಮಿಕರಿಗೆ ಒದಗಿಸಿದ ಮನೆ ಸೌಕರ್ಯಗಳಿಗಾಗಿ ಕಡಿತಗಳು. ಮುಂಗಡಗಳ ಮರುಪಾವತಿ. ರಿಕವರಿ ಆಫ್ ಅಡ್ವಾನ್ಸಸ್. ಆದಾಯ ತೆರಿಗೆ, ಭವಿಷ್ಯ ನಿಧಿ, ಪಿಎಫ್, ನೌಕರರ ರಾಜ್ಯ ವಿಮಾ, ಇಎಸ್ಐ ಕೊಡುಗೆಗಳು. ಕೇಂದ್ರ ಅಥವಾ ರಾಜ್ಯ ಸರ್ಕಾರವು ಅನುಮೋದಿಸಿದ ವಿಮಾ ಯೋಜನೆಗಳು ಅಥವಾ ನಿಧಿಗಳಿಗೆ ಕೊಡುಗೆಗಳು. ನ್ಯಾಯಾಲಯದ ಆದೇಶದ ಮೇರೆಗೆ ಕಡಿತಗಳು. ಉದ್ಯೋಗಿಯ ಲಿಖಿತ ಒಪ್ಪಿಗೆಯೊಂದಿಗೆ ಮಾಡಿದ ಇತರ ಕಡಿತಗಳು. ದಂಡ ಮತ್ತು ಪರಿಹಾರ. ಪೆನಲ್ಟೀಸ್ ಆಂಡ್ ರಿಡ್ರೆಸಲ್. ಕಾಯ್ದೆಯ ನಿಬಂಧನೆಗಳನ್ನು ಉಲ್ಲಂಘಿಸುವ ಉದ್ಯೋಗದಾತರಿಗೆ ದಂಡ ವಿಧಿಸಲು ಕಾಯ್ದೆಯಲ್ಲಿ ಅವಕಾಶವಿದೆ. ಉದ್ಯೋಗಿಗಳು ತಮ್ಮ ವೇತನ ಪಾವತಿಯಲ್ಲಿ ವಿಳಂಬವಾದರೆ ಅಥವಾ ಅನಧಿಕೃತ ಕಡಿತವಾದರೆ ಗೊತ್ತುಪಡಿಸಿದ ಪ್ರಾಧಿಕಾರಕ್ಕೆ, ಕಮಿಷನರ್ ಫಾರ್ ವರ್ಕ್ಮೆನ್ಸ್ ಕಾಂಪನ್ಸೇಷನ್ ಅಥವಾ ಇನ್ಯಾವುದೇ ಗೊತ್ತುಪಡಿಸಿದ ಅಧಿಕಾರಿ ಅರ್ಜಿ ಸಲ್ಲಿಸಲು ಕಾಯ್ದೆಯು ಅವಕಾಶ ನೀಡುತ್ತದೆ. ಪ್ರಾಧಿಕಾರವು ತನಿಖೆ ನಡೆಸಿ ಕಡಿತಗೊಳಿಸಿದ ಮೊತ್ತವನ್ನು ಮರಳಿ ಪಾವತಿಸಲು ಅಥವಾ ಬಾಕಿಯಿರುವ ವೇತನವನ್ನು ಪಾವತಿಸಲು ಆದೇಶಿಸಬಹುದು. ಕೆಲವೊಮ್ಮೆ ವಿಳಂಬವಾದ ಅಥವಾ ಕಡಿತಗೊಳಿಸಿದ ಮೊತ್ತದ 10 ಪಟ್ಟುವರೆಗೆ ಪರಿಹಾರವನ್ನು ಕಾಂಪನ್ಸೇಷನ್ ಪಾವತಿಸಲು ಸಹ ಆದೇಶಿಸಬಹುದು. ಸಂಕ್ಷಿಪ್ತವಾಗಿ, ಕೂಲಿ ಪಾವತಿ ಕಾಯ್ದೆ 1936 ಭಾರತದಲ್ಲಿನ ಕಾರ್ಮಿಕರಿಗೆ ಅವರ ಶ್ರಮದ ಫಲವನ್ನು ಸಮಯಕ್ಕೆ ಸರಿಯಾಗಿ ಮತ್ತು ಪೂರ್ಣವಾಗಿ ತಲುಪುವುದನ್ನು ಖಚಿತಪಡಿಸುವ ಪ್ರಬಲ ಶಾಸನವಾಗಿದೆ.